ಬಿಜೆಪಿಯಲ್ಲಿ ಈಗ ಮತ್ತೆ ತಾರಕಕ್ಕೆ ಏರ್ತಾ ಇದೆ ಟಿಕೆಟ್ ಫೈಟ್. ಕೋಟಾ ಶ್ರೀನಿವಾಸ್ ಪೂಜಾರಿಯಿಂದ ತೆರವಾಗಿರುವ ಸ್ಥಾನಕ್ಕೆ ಯಾರು ಹಾಗಾದ್ರೆ? ಸಂಸದರಾದ ಬಳಿಕ ಪರಿಷತ್ ಸ್ಥಾನ ತೊರೆದಿದ್ರು ಕೋಟಾ ಶ್ರೀನಿವಾಸ್ ಪೂಜಾರಿ. ಈಗ ಆ ಸ್ಥಾನಕ್ಕೆ ಯಾರು? ಪರಿಷತ್ ಟಿಕೆಟ್ ರೇಸ್ನಲ್ಲಿ ಘಟಾನುಘಟಿ ನಾಯಕರ ಹೆಸರು ಕೇಳಿ ಬರ್ತಾ ಇದೆ. ಆಕಾಂಕ್ಷಿಗಳು ಹೆಚ್ಚಾದ ಹಿನ್ನೆಲೆ ಅಭಿಪ್ರಾಯ ಸಂಗ್ರಹಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ. ಮಂಗಳೂರು ಬಿಜೆಪಿಯಲ್ಲಿ ಬೊಮ್ಮಾಯಿ ಮಹತ್ವದ ಸಭೆ ನಡೆಸಿದ್ದಾರೆ. ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ನಾಯಕರು, ಶಾಸಕರು, ಪದಾಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ್ದು ಅಭ್ಯರ್ಥಿಗಳ ಆಯ್ಕೆ ಹಿನ್ನೆಲೆ ರಾಜ್ಯ ಬಿಜೆಪಿಯಲ್ಲಿ ಅಭಿಪ್ರಾಯ ಸಂಗ್ರಹ. ಹಿರಿತನ ಹಾಗೂ ಜಾತಿವಾರು ಆಧಾರದಲ್ಲಿ ಟಿಕೆಟ್ ಹಂಚಿಕೆ ಸಾಧ್ಯತೆ ಇದ್ದು ಯಾರಿಗೆ ಸಿಗತ್ತೆ ಟಿಕೆಟ್ ಅನ್ನೋದು ಸದ್ಯದ ಪ್ರಶ್ನೆ. ಕೋಟಾ ಶ್ರೀನಿವಾಸ್ ಪೂಜಾರಿಯಿಂದ ತೆರವಾಗಿರೋ ಸ್ಥಾನಕ್ಕೆ ಬಿಗ್ ಫೈಟ್ ಇದೆ. ಮೂವರು ಘಟಾನುಘಟಿ ನಾಯಕರು ಈ ಟಿಕೆಟ್ ಲಾಬಿ ನಡೆಸ್ತಾ ಇದ್ದಾರೆ. ಪರಿಷತ್ ಸ್ಥಾನದ ಮೇಲೆ ಮಾಜಿ ರಾಜ್ಯಾಧ್ಯಕ್ಷ ಕಟೀಲ್ ಕಣ್ಣಿಟ್ಟಿದ್ದಾರೆ. ನಳಿನ್ ಕುಮಾರ್ ಕಟೀಲ್ ಕಣ್ಣು ಪರಿಷತ್ ಟಿಕೆಟ್ ಮೇಲೆ ಬಿದ್ದಿದೆ. ಆದ್ರೆ ಬಿಲ್ಲವ ಸಮುದಾಯಕ್ಕೆ ಟಿಕೆಟ್ ನೀಡಬೇಕು ಅನ್ನೋ ಒತ್ತಾಯ ಕೂಡ ಇದೆ. ಬಿಲ್ಲವ ಸಮುದಾಯದ ಕೋಟಾ ಪೂಜಾರಿಯಿಂದ ತೆರವಾಗಿರೋ ಸ್ಥಾನ, ಬಿಲ್ಲವ ಸಮುದಾಯಕ್ಕೆ ಟಿಕೆಟ್ ಕೊಡಿ ಅಂತ ಒತ್ತಾಯ ಕೇಳಿ ಬರ್ತಾ ಇದೆ. ಇನ್ನು ಟಿಕೆಟ್ ರೇಸ್ ನಲ್ಲಿ ಕೇಳಿ ಬರ್ತಾ ಇರೋ ಮತ್ತೊಂದು ಹೆಸರು ಸತೀಶ್ ಕುಂಪಲ. ಯಾರಿಗಾದ್ರೂ ಕೊಡಿ, ಬಿಲ್ಲವರಿಗೆ ಕೊಡಿ. ಮೂರು ಜನ ಈ ರೇಸ್ ನಲ್ಲಿದ್ದಾರೆ. ಯಾರ್ಯಾರಿದ್ದಾರೆ ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನಾವು ತೋರಿಸ್ತೀವಿ. ಮೊದಲಿಗೆ ರಾಜ್ಯಾಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿ ಅನುಭವ ಹೊಂದಿರುವ ನಳಿನ್ ಕುಮಾರ್ ಕಟೀಲ್ ರೇಸ್ ನಲ್ಲಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ನಾಯಕ, ಬಿಲ್ಲವ ಸಮುದಾಯಕ್ಕೆ ಸೇರಿದ ಸತೀಶ್ ಕುಂಪಲ ಅವರಿದ್ದಾರೆ. ಮತ್ತೊಂದು ಕಡೆ ಮೊಗವೀರ ಸಮುದಾಯದ ಪ್ರಮೋದ್ ಮಧ್ವರಾಜ್ ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಬಂಟ, ಬಿಲ್ಲವ, ಮೊಗವೀರ ಮೂರು ಸಮುದಾಯದ ನಾಯಕರು ರೇಸ್ನಲ್ಲಿದ್ದಾರೆ. ಆದ್ರೆ ಈಗಾಗಲೇ ಬಂಟ ಸಮುದಾಯದ ನಾಯಕರಿಗೆ ಅಧಿಕಾರ ಇದೆ, ಶಾಸಕರಿದ್ದಾರೆ, ಸಂಸದರಿದ್ದಾರೆ. ಹಾಗಾಗಿ ಬಿಲ್ಲವ ಸಮುದಾಯಕ್ಕೆ ಅವಕಾಶ ನೀಡಬೇಕು ಅನ್ನೋ ಕೂಗು ಕೇಳಿ ಬರ್ತಾ ಇದೆ. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಬಿಲ್ಲವ ಸಮುದಾಯಕ್ಕೆ ಸೇರಿರೋದ್ರಿಂದ ಅವರಿಂದ ತೆರವಾದ ಸ್ಥಾನಕ್ಕೆ ಬಿಲ್ಲವ ಸಮುದಾಯದಿಂದಲೇ ಯಾರನ್ನಾದ್ರೂ ಆಯ್ಕೆ ಮಾಡಿ ಅಂತಿದ್ದಾರೆ. ಅದರ ಮಧ್ಯೆ ಮೊಗವೀರ ಸಮುದಾಯದ ಪ್ರಮೋದ್ ಮಧ್ವರಾಜ್ ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಹಾಗಾದ್ರೆ ಈ ಮೂರು ಜನರಲ್ಲಿ ಯಾರಿಗೆ ಟಿಕೆಟ್ ಸಿಗೋ ಸಾಧ್ಯತೆ ಇದೆ? ಈಗಾಗಲೇ ಅಭಿಪ್ರಾಯ ಸಂಗ್ರಹ ಮಾಡ್ತಾ ಇದ್ದಾರೆ. ಬೊಮ್ಮಾಯಿ, ಪದಾಧಿಕಾರಿಗಳು ಸೇರಿದಂತೆ ಹಲವು ನಾಯಕರ ಅಭಿಪ್ರಾಯ ಸಂಗ್ರಹಿಸಲಾಗ್ತಾ ಇದೆ. ಆದ್ರೆ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದು ಸದ್ಯದ ಕುತೂಹಲ. ಕರಾವಳಿಯಲ್ಲಿ ಸದ್ಯಕ್ಕೆ ಟಿಕೆಟ್ ಫೈಟ್ ಜೋರಾಗಿದೆ. ಬಿಜೆಪಿಯಲ್ಲಿ ಸಭೆ ಆದ ಮೇಲೆ ಬೊಮ್ಮಾಯಿ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಅಭ್ಯರ್ಥಿಯ ಆಯ್ಕೆಯ ಒಂದು ಫಂಡಮೆಂಟಲ್ ಪ್ರಕ್ರಿಯೆ, ತಳಹದಿಯಲ್ಲಿ ಪ್ರಕ್ರಿಯೆ. ಇಲ್ಲಿ ಸಂಬಂಧಪಟ್ಟಂಥ ಪದಾಧಿಕಾರಿಗಳನ್ನು, ಹಿರಿಯರನ್ನ ಎಲ್ಲ ಚರ್ಚೆ ಮಾಡಿ ಯಾವ ರೀತಿ ಚುನಾವಣೆಯನ್ನು ಮಾಡಬೇಕು ಮತ್ತು ಯಾರ್ಯಾರು ಅಪೇಕ್ಷಿತರಿದ್ದಾರೆ ಇದೆಲ್ಲ ತಿಳ್ಕೊಂಡು ಒಂದು ವರದಿ ಕೊಡಬೇಕು ಅಂತ ನಮ್ಮ ಕೋರ್ ಕಮಿಟಿಯಲ್ಲಾಗಿತ್ತು. ಮಂಗಳೂರಿಗೆ ನಾನು ಹೋಗ್ಬೇಕಂತಾಯಿತು. ಅದು ಆ ದೃಷ್ಟಿಯಿಂದ ನಾನು ಬಂದಿದ್ದೇನೆ. ಎಲ್ಲರ ಹತ್ರ ಕೂಡ ಚರ್ಚೆ ಮಾಡ್ತೀನಿ. ಅಭ್ಯರ್ಥಿಯ ಆಯ್ಕೆಯ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ನಮ್ಮ ಮಂಗಳೂರು ಪ್ರತಿನಿಧಿ ಭರತ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್ ನಾತು ನಮ್ಮೊಂದಿಗೆ ಮತ್ತೊಂದು ಸಲ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಭರತ್, ಮತ್ತೊಂದು ಸಲ ಕರಾವಳಿಯ ಬಿಜೆಪಿಯಲ್ಲಿ ಟಿಕೆಟ್ ಫೈಟ್ ಜೋರಾಗಿ ಕೇಳಿ ಬರ್ತಾ ಇದೆ. ಯಾರ ಹೆಸರು ಜೋರಾಗಿ ಕೇಳಿ ಬರ್ತಾ ಇದೆ? ಭಾವನಾ, ಹೌದು. ಅಂದರೆ ಈಗಾಗಲೇ ಅಲ್ಲಿ ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗಿ ಬೆಳೀತಾ ಇದೆ. ಈ ಎಲ್ಲ ಕಾರಣದಿಂದಾಗಿ ಈಗಾಗಲೇ ಬೊಮ್ಮಾಯಿ ಅವರು ಮಂಗಳೂರಿಗೆ ಆಗಮಿಸಿ 62 ಜನ ಅಪೇಕ್ಷಿತರನ್ನ ಒಂದು ಲಿಸ್ಟ್ ಮಾಡಿದ್ದಾರೆ. ಅಂದರೆ ಆ 62 ಜನರಿಗಷ್ಟೇ ಇಲ್ಲಿ ಅವರ ಅಭಿಪ್ರಾಯಗಳನ್ನು ಹೇಳಲಿಕ್ಕೆ ಅವಕಾಶಗಳನ್ನು ಕೊಟ್ಟಿರುವಂಥದ್ದು. ಅದರಲ್ಲಿ ಜಿಲ್ಲೆಯ ಪದಾಧಿಕಾರಿಗಳಿದ್ದಾರೆ, ಜಿಲ್ಲೆಯ ಶಾಸಕರಿದ್ದಾರೆ, ಸಂಸದರಿದ್ದಾರೆ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಅಂದರೆ ಇದು ದ್ವಿಸದಸ್ಯ ಇದು ಸ್ಥಾನವಾಗಿರುವಂಥ ಕಾರಣದಿಂದ ಈಗಾಗಲೇ ಇಲ್ಲಿ ಕಾಂಗ್ರೆಸ್ನಲ್ಲಿ ಒಬ್ಬರು ಆಯ್ಕೆ ಆಗಿದ್ದಾರೆ. ಕೋಟಾ ಅವರ ಸ್ಥಾನಕ್ಕೆ ಮಾತ್ರ ಇಲ್ಲಿ ರಿಪ್ಲೇಸ್ಮೆಂಟ್ ಆಗಬೇಕಾಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಬಹಳ ದೊಡ್ಡದಾಗಿ ಕೇಳಿ ಬರ್ತಾ ಇರುವಂಥ ಹೆಸರು ಮಾಜಿ ರಾಜ್ಯಾಧ್ಯಕ್ಷರಾದಂಥ ನಳಿನ್
ನಳಿನ್ ಕುಮಾರ್ ಕಟೀಲ್ ಅವರದ್ದು. ಯಾಕಂದ್ರೆ ನಳಿನ್ ಕುಮಾರ್ ಕಟೀಲ್ ಅವರನ್ನ ಹಿರಿತನ ಮತ್ತು ಅವರ ರಾಜಕೀಯದ ಅನುಭವದ ಕಾರಣದಿಂದಾಗಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಅನೇಕ ಅಂದ್ರೆ ಜಿಲ್ಲೆಯ ಒಂದಷ್ಟು ಶಾಸಕರು ಕೂಡ ನಳಿನ್ ಕುಮಾರ್ ಕಟೀಲ್ ಅವರ ಪರವಾಗಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಒಂದಷ್ಟು ಪದಾಧಿಕಾರಿಗಳು ಮತ್ತೊಂದಷ್ಟು ಜಿಲ್ಲೆಯ ನಾಯಕರುಗಳು ಅವರ ವಿಚಾರದಲ್ಲಿ ಅಭಿಪ್ರಾಯದಲ್ಲಿ ತಟಸ್ಥವಾಗಿದ್ದಾರೆ. ಹಾಗಾಗಿ ಇದರ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇದೆ. ಯಾಕಂದ್ರೆ ನಳಿನ್ ಕುಮಾರ್ ಕಟೀಲ್ ಅವರು 2 ಬಾರಿ ಅಂದ್ರೆ ರಾಜ್ಯಾಧ್ಯಕ್ಷರಾಗಿದ್ದವರು, 3 ಬಾರಿ ಸಂಸದರಾಗಿದ್ದಂಥವರು. ಅವರು ರಾಜ್ಯಾಧ್ಯಕ್ಷರಾಗಿದ್ದ ಅವಧಿಯಲ್ಲೇ ಅವರ ಸಂಸದ ಸ್ಥಾನ ಹೋಗಿದ್ರು ಕೂಡ ಅವರು ಯಾವುದೇ ಅಸಮಾಧಾನಗಳನ್ನು ವ್ಯಕ್ತಪಡಿಸದೆ ಪಕ್ಷದ ಜೊತೆಗೆ ಇದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಮತ್ತು ಅವರ ರಾಜಕೀಯ ಇಲ್ಲಿಗೆ ಮುಗಿಬಾರದು, ಅವರು ರಾಜ್ಯ ರಾಜಕಾರಣದಲ್ಲಿ ಮುಂದುವರಿಬೇಕು ಅನ್ನುವಂಥದ್ದು ಹಲವರ ಅಪೇಕ್ಷೆ ಕೂಡ ಹೌದು. ಸ್ವತಃ ಹೈಕಮಾಂಡ್ ಕೂಡ ಈ ವಿಚಾರದಲ್ಲಿ ಒಂದಷ್ಟು ನಿಲುವುಗಳನ್ನು ವ್ಯಕ್ತಪಡಿಸಿತ್ತು. ಈ ಎಲ್ಲ ಕಾರಣಗಳಿಂದಾಗಿ ಅವರನ್ನೇ ಇಲ್ಲಿನ ಪರಿಷತ್ ಸ್ಥಾನಕ್ಕೆ ಆಯ್ಕೆ ಮಾಡಬೇಕು ಅನ್ನುವಂಥ ಒತ್ತಾಯಗಳಿದೆ. ಅದರ ಜೊತೆಗೆ ಇಲ್ಲಿ ಬಿಲ್ಲವರಿಗೆ ಟಿಕೆಟ್ ಕೊಡಬೇಕು. ಯಾಕಂದ್ರೆ ಬಿಲ್ಲವ ಸಮುದಾಯದಿಂದ ಬಂದಿರತಕ್ಕಂಥ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಜಾಗಕ್ಕೆ ಒಬ್ಬ ಬಿಲ್ಲವ ಅಭ್ಯರ್ಥಿಯನ್ನೇ ತರಬೇಕು ಅನ್ನುವಂಥ ಕೂಗು ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಹಾಗಾಗಿ ಅದರ ಲಿಸ್ಟ್ನಲ್ಲಿ ಮೊದಲು ಇರುವಂತವ್ರು ಇಲ್ಲಿನ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ್. ಯಾಕಂದ್ರೆ ಇಲ್ಲಿ 2 ಕ್ಷೇತ್ರಗಳಲ್ಲಿ ಅಷ್ಟೇ ಬಿಜೆಪಿಗೆ ಕ್ಯಾಂಡಿಡೇಟ್ ಅಭ್ಯರ್ಥಿ ಅಂದ್ರೆ ಶಾಸಕರುಗಳಿಲ್ಲ. ಒಂದು ಉಳ್ಳಾಳ ಮತ್ತೊಂದು ಪುತ್ತೂರು. ಪುತ್ತೂರನ್ನ ಸ್ವಯಂ ಘೋಷಿತ ಅಪರಾಧ ಅಂದ್ರೆ ಅವರ ಸ್ವಯಂಕೃತ ಅಪರಾಧಗಳಿಂದ ಬಿಜೆಪಿ ಕಳ್ಕೊಂಡಿದ್ರೆ ಉಳ್ಳಾಳದಲ್ಲಿ ಖಾದರ್ನ ಹೊರತುಪಡಿಸಿದ್ರೆ ಅಲ್ಲಿ ಯಾರು ಕೂಡ ಗೆಲ್ತಾ ಇಲ್ಲ. ಅಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯ ಅವಧಿಯಲ್ಲಿ ಸೋತಂತವರು ಸತೀಶ್ ಕುಂಪಲ್. ಹಾಗಾಗಿ ಅಲ್ಲಿ ಒಬ್ಬ ಪರಿಷತ್ತಿನ ಅಭ್ಯರ್ಥಿಯನ್ನು ಕೊಟ್ಟರೆ ಖಾದರ್ಗೆ ಟಕ್ಕರ್ ಕೊಡಬಹುದು ಅನ್ನುವಂಥ ಒಂದು ಲೆಕ್ಕಾಚಾರಗಳು ಕೂಡ ಚರ್ಚೆಗಳಾಗ್ತಾ ಇದೆ. ಈ ಮಧ್ಯೆ ಪುತ್ತೂರಿನ ಯಾರಿಗಾದ್ರೂ ಕೊಡಬಹುದು ಅನ್ನುವಂಥದ್ದು. ಅಂದ್ರೆ ಒಟ್ಟು ಬಂಟರಿಗೆ ಯಾಕೆ ಕೊಡಬಾರದು ಅನ್ನುವಂಥ ಚರ್ಚೆಗಳನ್ನು ಕೂಡ ಇಲ್ಲಿನ ರಾಜಕೀಯ ಪಡಸಾಲೆಯಲ್ಲಿ ಮಾಡ್ತಾ ಇದ್ದಾರೆ ಮತ್ತು ಅದರ ಒತ್ತಾಯಗಳನ್ನು ಕೂಡ. ಯಾಕಂದ್ರೆ ಇಲ್ಲಿ ಈಗಾಗಲೇ ಮಂಗಳೂರಿನಲ್ಲಿ 4 ಜನ MP ಸೇರಿದಂತೆ 4 ಜನ ಒಬ್ಬ 3 MLAಗಳು ಬಂಟರು, ಒಬ್ಬ MP ಹೊಸದಾಗಿ ಬಂದ ಬ್ರಿಜೇಶ್ ಚೌಟ ಕೂಡ ಬಂಟ ಸಮುದಾಯಕ್ಕೆ ಸೇರಿದವರು. ಅದರ ಜೊತೆಗೆ ಉಡುಪಿಯಲ್ಲೂ ಕೂಡ 2 ಬಂಟ ಸಮುದಾಯಕ್ಕೆ ಸೇರಿದ ಶಾಸಕರಿದ್ದಾರೆ. ಬಿಲ್ಲವರು ಅಂತ ಇರುವಂತದ್ದು ಮಂಗಳೂರಿನಲ್ಲಿ ಕೇವಲ ಒಬ್ಬರೇ ಅಂದ್ರೆ ಉಮಾನಾಥ್ ಕೋಟ್ಯಾನ್ ಮಾತ್ರ ಇರುವಂತದ್ದು. ಅದರ ಜೊತೆಗೆ ಈಗ ಉಡುಪಿಯಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಸಂಸತ್ ಸ್ಥಾನಕ್ಕೆ ಆಯ್ಕಾದ ಕೋಟಾ ಶ್ರೀನಿವಾಸ ಪೂಜಾರಿಯನ್ನು ಹೊರತುಪಡಿಸಿದ್ರೆ ಅಲ್ಲಿ ಸುನೀಲ್ ಕುಮಾರ್, ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ಅಷ್ಟೇ ಇರುವಂತದ್ದು. ಹಾಗಾಗಿ 3 ಜನ ಮಾತ್ರ ಉಭಯ ಜಿಲ್ಲೆಗಳಿಗೆ ಬಿಲ್ಲವ ಸಮುದಾಯದ ರೆಪ್ರೆಸೆಂಟೇಟರ್ಗಳು ಇರುವಂತದ್ದು, ಹೆಚ್ಚು ಓಟ್ಗಳನ್ನು ಹೊಂದಿರುವಂತ ಮತ್ತು ಪ್ರಭಾವಿ ಸಮುದಾಯ ಬಿಲ್ಲವ ಸಮುದಾಯ. ಹಾಗಾಗಿ ಕೋಟಾ ಶ್ರೀನಿವಾಸ ಪೂಜಾರಿ ಅಂತ ತೆರವಾದ ಸ್ಥಾನವನ್ನ ಮತ್ತೆ ಬಿಲ್ಲವರೇ ತುಂಬಬೇಕು ಅನ್ನುವಂತ ಆಗ್ರಹಗಳು ಕೂಡ ಇದೆ. ಆದ್ರೆ ಹಿರಿತನದ ಆಧಾರದಲ್ಲಿ ಮತ್ತು ಇಲ್ಲಿನ ಇವತ್ತು ಸಿಗುವಂತದ್ದು ಅಂದ್ರೆ ಇಲ್ಲಿ ಒಂದಷ್ಟು ಜನ 62 ಜನ ಅಪೇಕ್ಷಿತರು ಇದ್ರೂ ಕೂಡ ಒಂದಷ್ಟು ಜನ ಪಕ್ಷ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಆ ಒಂದು ನಿರ್ಧಾರಕ್ಕೆ ನಾವು ಬದ್ಧ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಆದ್ರೆ ಒಂದಷ್ಟು ಜನ ಪರ್ಟಿಕ್ಯುಲರ್ ಆದ ಒಂದಷ್ಟು ಜನರ ಹೆಸರುಗಳನ್ನು ಉಲ್ಲೇಖಿಸಿದರೆ ನಳಿನ್ ಕುಮಾರ್ ಕಟೀಲ್ ಅವರ ಹೆಸರನ್ನು ಕೂಡ ಉಲ್ಲೇಖ ಮಾಡಿರುವಂತದ್ದು. ಎಸ್, ಧನ್ಯವಾದ ಭರತ್. ಪ್ರಶಾಂತ್, ಅವಕಾಶಗಳು ಯಾರಿಗೆ ಹೆಚ್ಚಿದೆ ಅಂತ ಅನ್ನಿಸ್ತಾ ಇದೆ ಈ 3 ಜನರ ಲಿಸ್ಟ್ ಅನ್ನ ನೋಡೋದಾದ್ರೆ, ಜಾತಿ ಸಮುದಾಯದ ಬ್ಯಾಲೆನ್ಸ್ ಅನ್ನ ನೋಡೋದಾದ್ರೆ? ನೋಡಿ, ನಳಿನ್ ಕುಮಾರ್ ಕಟೀಲ್ಗೆ ಟಿಕೆಟ್ ತಪ್ಪಿಸಿದ ನಂತರ ಮಂಗಳೂರಿನ ಪ್ರಭಾವಿ ಏನು ರಾಜಕಾರಣಿಗಳಿದ್ದಾರೆ, ಮಂಗಳೂರು ಮತ್ತು ಉಡುಪಿ ಜಿಲ್ಲೆಯ ರಾಜಕಾರಣಿಗಳಿಗೆ ನಳಿನ್ರಿಗೆ ಒಂದು ಅವಕಾಶ ಸಿಗಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ಬೊಮ್ಮಾಯಿ ಎದುರು ಕೂಡ ವ್ಯಕ್ತಪಡಿಸಿದ್ದಾರೆ, ರಾಜ್ಯ ನಾಯಕರ ಎದುರು ಕೂಡ ವ್ಯಕ್ತಪಡಿಸಿದ್ದಾರೆ. ನಳಿನ್ ಕಟೀಲ್ಗೆ ಸಂಸದ ಸ್ಥಾನ ಏನು ಟಿಕೆಟ್ ಕೊಡದೆ ಬ್ರಿಜೇಶ್ ಚೌಟಾಕ್ ಟಿಕೆಟ್ ಕೊಡಲಾಯಿತು. ಅದಾದ ನಂತರ ಎಲ್ಲಾದರೂ ಅಕಾಮಿಡೇಟ್ ಮಾಡಬೇಕು, ನಮ್ಮ ಪಕ್ಷದ ರಾಜ್ಯದ ಅಧ್ಯಕ್ಷರಾಗಿದ್ದರು, ಅವರನ್ನು ಹಾಗೇ ಬಿಟ್ಕೊಟ್ರೆ ತಪ್ಪು ಸಂದೇಶ ಹೋಗುತ್ತೆ ಅಂತಕ್ಕಂಥದ್ದು. ಇನ್ನೊಂದು ಬಣ ಹೇಳ್ತಾ ಇದೆ, ಇಲ್ಲ ನಳಿನ್ ಕುಮಾರ್ ಕಟೀಲು ಸಂಸದರಾಗಿ ಫೇಲ್ ಆದರು ಅನ್ನುವ ಕಾರಣಕ್ಕೋಸ್ಕರ ಅವರನ್ನು ಕೆಳಗಿಳಿಸಲಾಯಿತು, ಈಗ ಯಾಕೆ ಅವ್ರಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥ ಇನ್ನೊಂದು ಬಣವೂ ಕೂಡ ತನ್ನ ವಾದವನ್ನು ಮುಂದಿಡ್ತಾ ಇದೆ. ಆದರೆ ಮಂಗಳೂರಿನ ಬಹುತೇಕ ಶಾಸಕರು, ಉಡುಪಿ ಜಿಲ್ಲೆಯ ಶಾಸಕರ ಅಭಿಪ್ರಾಯದ ಪ್ರಕಾರ ನಳಿನ್ ಕಟೀಲ್ಗೂ ಒಂದು ಅವಕಾಶ ಸಿಗಬೇಕು ಅಂತಕ್ಕಂಥದ್ದನ್ನು ಅವ್ರು ಕೇಳ್ತಾ ಇದ್ದಾರೆ. ಕಳೆದ ಬಾರಿ ಕೂಡ ಅಲ್ಲಿನ ಮಂಗಳೂರಿನ ಸ್ಥಳೀಯ ಶಾಸಕರು ಬ್ರಿಜೇಶ್ ಚೌಟಾಕ್ ಟಿಕೆಟ್ ಕೊಡಲಿಕ್ಕೆ ಒಪ್ಪಿರಲಿಲ್ಲ, ಅವರು ಭರತ್ ಶೆಟ್ಟಿಗೆ ಟಿಕೆಟ್ ಕೊಡಿ ಅಂತಕ್ಕಂಥದ್ದನ್ನು ಕೇಳ್ತಾ ಇದ್ರು. ಎರಡನೇದಾಗಿ ಈಗ ಬಿಲ್ಲವ ಸಮುದಾಯದ ಒಂದು ಕೋಟಾ ಶ್ರೀನಿವಾಸ ಪೂಜಾರಿ ಲೋಕಸಭಾ ಸಂಸದರಾಗಿ ಹೋಗಿರೋದ್ರಿಂದ ಬಿಲ್ಲವರ ಟಿಕೆಟನ್ನು ಬಿಲ್ಲವರಿಗೆ ಕೊಡಬೇಕು, ಅದು ಬಿಲ್ಲವರನ್ನು ತಪ್ಪಿಸಿ ಬಂಟರಿಗೆ ಕೊಟ್ಟರೆ ನಾಳೆ ಮತ್ತೊಂದು ಸುತ್ತಿನ ಬಂಟ ಬಿಲ್ಲವ ಸಮಸ್ಯೆ ಶುರುವಾಗುತ್ತೆ. ಮೊದಲೇ BJPಗೆ ಮಂಗಳೂರು ಜಿಲ್ಲೆಯಲ್ಲಿ ಬಂಟ ಬಿಲ್ಲವ ಸಮಸ್ಯೆ ಸಾಕಷ್ಟು ಕಾಡ್ತಾ ಇದೆ ಅಂತಕ್ಕಂಥ ಅಭಿಪ್ರಾಯ ಕೂಡ ಇದೆ. ಹೀಗಾಗಿ ಸತೀಶ್ ಕುಂಪಲ ಮಂಗಳೂರಿನ BJP ಅಧ್ಯಕ್ಷರು, ಮಂಗಳೂರು ಜಿಲ್ಲೆಯ BJP ಅಧ್ಯಕ್ಷರು, ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆ ಪ್ರಮೋದ್ ಮಧ್ವರಾಜ್, ಬಂಟರಿಗೂ ಬೇಡ ಬಿಲ್ಲವರಿಗೂ ಬೇಡ, ಮೊಗವೀರರಿಗೆ ಕೊಡಿ. ಪ್ರಮೋದ್ ಮಧ್ವರಾಜ್ RSS ಕಾರಣದಿಂದ ಬಂದು BJPಯಲ್ಲಿದ್ದಾರೆ, ಅವ್ರಿಗೆ ಟಿಕೆಟನ್ನು ಕೂಡ ಕೊಟ್ಟಿಲ್ಲ, ಲೋಕಸಭೆಗೂ ಕೇಳಿದರು, ವಿಧಾನಸಭೆಗೂ ಕೂಡ ಕೇಳಿದರು, ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ, ಆದರೂ ಪಕ್ಷದ ಜೊತೆ ಇದ್ದಾರೆ. ಹೀಗಾಗಿ ಅವ್ರಿಗೆ ಟಿಕೆಟ್ ಕೊಡಿ ಅಂತಕ್ಕಂಥ ಒಂದು ಕೂಗು ಕೂಡ ಇದೆ. ಮಂಗಳೂರಿನಲ್ಲೂ ಕೂಡ ನೋಡಿ, ಕೊನೆಗೆ ಜಾತಿಯ ರಾಜಕಾರಣ ಬಂದು ನಿಂತಿದೆ. ಮೊಗವೀರರಿಗೆ ಕೊಡಬೇಕು, ಬಂಟರಿಗೆ ಕೊಡಬೇಕು, ಬಿಲ್ಲವರಿಗೆ ಕೊಡಬೇಕು, ಜಾತಿ ಮೀರಿ ಮಂಗಳೂರಿನ ಟಿಕೆಟ್ಗಳು ಹಂಚಿಕೆ ಆಗ್ತಾಯಿದ್ವು. ಆದರೆ ಕಾಲಕ್ಕೆ ತಕ್ಕಂತೆ ಮಂಗಳೂರಿನ ಜಿಲ್ಲಾ ಟಿಕೆಟ್ಗಳು ಕೂಡ ಈಗ ಜಾತಿಗೆ ಪ್ರಶ್ನೆಗೆ ಬಂದು ನಿಂತಿವೆ. ಕಟೀಲ್ಗೆ ಟಿಕೆಟ್ ಸಿಗುತ್ತಾ ಇಲ್ವಾ, ಮಂಗಳೂರಿನ ಕುತೂಹಲ. ಎಸ್, ಧನ್ಯವಾದ ಪ್ರಶಾಂತ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.